ಹಾಯ್ ಗಾಯ್ಸ್, ವೆಲ್ಕಮ್ ಪರಿಣಿತಾ ನಮಿತಾಸ್ ಬ್ಲಾಗ್ಗೆ. ಸೊ ಇವತ್ತು ನಾನು ರೆಡಿಯಾಗಿ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ಹೇಗಿದೆ ನೋಡಿ. ಸ್ಕರ್ಟ್ ಟಾಪ್, ಇದು ಸ್ಕರ್ಟ್ ಕ್ರಾಪ್ ಟಾಪು. ಇವಾಗ ನಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಗುರುವಾರ ಮಠಕ್ಕೆ ಹೋಗಬೇಕಿತ್ತು. ಈ ಕಡೆ ಮದುವೆಗೂ ಹೋಗಬೇಕು, ಮಠಕ್ಕೂ ಹೋಗಬೇಕು. ಮದುವೆ ದಾರೆ ಆಲ್ರೆಡಿ ಮುಗ್ದೋಗಿದೆ. ಸೊ ರಿಸೆಪ್ಷನ್ ಮಾತ್ರ ಹೋಗಬೇಕು. ಮದುವೆ ಯಾರ್ದು ಅಂತಂದರೆ ನೀವು ಆಲ್ರೆಡಿ ನೋಡಿರ್ತೀರ, ಹಳೆ ವ್ಲಾಗ್ಸಲ್ಲೆಲ್ಲ. ರಾಖಿ ಗೊತ್ತಲ್ವ ನಿಮಗೆ? ರಾಖಿ ಮದುವೆಲಿ ಯೋಗ್ಯಣ ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನಿ ನಿಮಗೆ. 2-3 ಕಡೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀನಿ. ನನ್ನ ರಾಖಿ ಮದುವೆಲಿ ಆಲ್ಮೋಸ್ಟ್ ಇದ್ದೇ ಇದ್ದಾರೆ ಅವರು. ಅವ್ರದ್ದೇ ಮದುವೆ. ರಾಖಿ ಮದುವೆಲಿ ವ್ಲಾಗ್ ಮಾಡಿದ್ದಕ್ಕೆ ವಾಪಸ್ ಅವ್ರ ಮದುವೆಲಿ ವ್ಲಾಗ್ ಮಾಡೋಂಗಾಗಿದೆ. ಹೋಗೋಣ ಬನ್ನಿ ಮದುವೆಗೆ. ನಾನು ಮಮ್ಮಿ ಇಬ್ಬರು ಹೋಗ್ತಾಯಿದ್ದೀವಿ. ಆಲ್ರೆಡಿ ರಾತ್ರಿನೇ ಎಲ್ಲ ಹೋಗಿ ಬಂದಿದ್ದಾರೆ. ಬಟ್ ಅಣ್ಣ ಕ್ಲೋಸ್ ಇರೋದ್ರಿಂದ ನಾನು ಈಗಲೂ ಅಲ್ಲ, ಅಮ್ಮನ ಈಗಲೂ ಕರ್ಕೊಂಡು ಹೋಗ್ತಾಯಿದ್ವಿ. ನಾನು ಈಗ ಒಂದೇ ಟೈಮ್ ಹೋಗ್ತಾ ಇರೋದು. ಹೋಗೋಣ ಮದುವೆಗೆ. ಸೊ ನಾನು ಅಮ್ಮ ಇಬ್ಬರು ಮದುವೆಗೆ ಹೊರಟ್ವಿ. ನೋಡಿ ಬಂದಿದ್ದೀವಿ, ಶಾಲಿನಿ ಮತ್ತು ಯೋಗೇಂದ್ರ. ನಾವು ಯೋಗ್ಯಣ ಅಂತೀವಿ. ನಾನು ಅಮ್ಮ ಇಬ್ಬರೇ ಬಂದಿದ್ದು ಅಂತ ಹೇಳಿದ್ನಲ್ಲ ನಿಮಗೆ. ರಾತ್ರಿನೇ ಎಲ್ಲ ಬಂದು ಹೋಗಿದ್ರು. ಆಲ್ಮೋಸ್ಟ್ ಬೆಳಗ್ಗೆ ರಾತ್ರಿ ರಿಸೆಪ್ಷನ್ ಇತ್ತು. ಬೆಳಗ್ಗೆ ದಾರೆ ಆದಮೇಲೆ ಸಿಂಪಲಾಗಿ ಒಂದು ರಿಸೆಪ್ಷನ್ ಇತ್ತು. ಇವ್ರನ್ನೆಲ್ಲ ನೀವು ಆಲ್ರೆಡಿ ಪ್ರೀ ವೆಡ್ಡಿಂಗ್ ಶೂಟಲ್ಲೆಲ್ಲ ನೋಡಿರ್ತೀರ. ಅದು ರಾಖಿ ಪ್ರೀ ವೆಡ್ಡಿಂಗ್ ಶೂಟಲ್ಲಿ. ಸೊ ಅವ್ರುಗಳೇ ಅರ್ಧ ನನಗೆ ವ್ಲಾಗ್ ಮಾಡ್ತಿದ್ಯಾ ಮಾಡು ಅಂತ ಹೇಳಾದ್ಮೇಲೆ ನಾನು ಕ್ಯಾಮ್ರಾ ಆಚೆ ತೆಗ್ದಿದ್ದು. ಅಲ್ಲಿ ತನಕ ನಾನು ಕ್ಯಾಮ್ರಾನೇ ತೆಗ್ದಿರಲಿಲ್ಲ. ಇವನು ಹರೀಶ, ಆ ಕಡೆ ಇವರು ಈ ಕಡೆ ಇರೋರು ಯೋಗಿ ಅಣ್ಣನ ತಮ್ಮ. ಫೋಟೋಗ್ರಫಿ ಬೈ ಚೇತು ವ್ಲಾಗಲ್ಲಿ. ಹೊಸ ಕ್ಯಾಮ್ರಾನ ಅದು. ಸೊ ಸ್ಟೇಜ್ ಮೇಲೆ ಹೋದ್ವಿ, ಅಣ್ಣಂಗೆ ವಿಶ್ ಮಾಡಿದ್ವಿ, ಹುಡುಗಿಗೂ ವಿಶ್ ಮಾಡಿದ್ವಿ. ಅಣ್ಣಂಗೆ ಆಲ್ರೆಡಿ ವ್ಲಾಗ್ ಮಾಡ್ತಿರೋದು ಗೊತ್ತಿತ್ತಲ್ಲ, ಅದಕ್ಕೆ ಕಾಮಿಡಿ ಮಾಡ್ತಿದ್ರು ಅಣ್ಣ. ನಿಂದು ಫೋಟೋಶೂಟ್ ಗೊತ್ತು, ಚೇತನ್ ಫೋಟೋಗ್ರಫಿ DRC. ಹಾಯ್, ನಾನು ಇವ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವ್ರ ನಂಬರು. ನಾನು ಆದ್ಮೇಲೆ ಡೀಟೇಲಾಗಿ ಹೇಳ್ತೀನಿ. ರಾತ್ರಿ ರಿಸೆಪ್ಷನ್ ಮುಗ್ದಿದ್ರಿಂದ ಜನ ಕಮ್ಮಿ ಇದ್ರು ಬೆಳಗ್ಗೆ. ಆಮೇಲೆ ಇವರು ನೋಡ್ಕೊಳ್ಳಿ, ಇವರು ನಮ್ಮ ಅಣ್ಣನೇ, ಚೇತನ್ ಫೋಟೋಗ್ರಫಿ ಅಂತಲೂ ಒಂದಿದೆ. ಇವ್ರದ್ದು ಮೇಯ್ನ್ ಫೋಟೋಗ್ರಫಿ ನೇಮ್ ಬಂದು DRC ಪಿಕ್ಚರ್ಸ್ ಅಂತ. ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಾದ್ರು ಸರ್ಚ್ ಮಾಡಿ ಚೇತನ್ ಫೋಟೋಗ್ರಫಿ ಅಂತ, ನೀವು ನೋಡ್ಬೋದು. ಒನ್ ಆಫ್ ದ ಬೆಸ್ಟ್ ಫೋಟೋಗ್ರಾಫರು. ನಾನು ನಮ್ಮ ಅಣ್ಣ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಫೋಟೋಸೇ ತುಂಬ ಚೆನ್ನಾಗಿ ತೆಗಿತಾರೆ. ನಾನೊಂದಷ್ಟು ಫೋಟೋಸ್ ತೆಗ್ಸಿದ್ದೀನಿ ಈ ಮದುವೆಲಿ. ಅವರು ನಮ್ಮ ಅಣ್ಣನೇ ಆಗಿರೋದ್ರಿಂದ ಇವರಿಗೆ ಆರ್ಡರ್ ಇವರೇ ಕೊಟ್ಟಿದ್ದು. ಸೊ ಇನ್ನೊಂದು ಆರ್ಡರ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ನೋಡಿ, ಅದಕ್ಕೆ ಇದು ನನ್ನ ಆರ್ಡರು ಅಂತ ಅವ್ರು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ. ಆ ತೆಗ್ದಿರೋ ಫೋಟೋಸ್ನ ನಮ್ಮ ಅಮ್ಮಂಗೆ ತೋರಿಸ್ತಾಯಿದ್ರು. ಸ್ವಲ್ಪ ಮಾತ್ರ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು. ಹೊಸ ಕ್ಯಾಮ್ರಾ ಕೂಡ ತೊಗೊಂಡಿದ್ದಾರೆ. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಹೋಗಿ ಹಾಯ್ ಮಾಡಿ. ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗೋರು ನೋಡಿ ಗೈಸ್. ಇವ್ರಿಗೊಂದು ಹುಡುಗಿ ಬೇಕು ನೆಕ್ಸ್ಟ್, ಅವ್ರದ್ದೇ ಮದುವೆ. ನಿಮ್ದ ತಾನೇ ಮದುವೆ ನೆಕ್ಸ್ಟು? ರೆಡಿ ಇದ್ದೀರಾ ತಾನೇ ಮದುವೆಗೆ? ನಮ್ಮಲ್ಲಿ ಗಂಡಿದ್ದಾರೆ, ನಿಮ್ಮಲ್ಲಿ ಯಾರು ಹೆಣ್ಣಿದ್ರೆ ಹೇಳಿದ್ದೀನಿ ಬಿಡಿ, ಫ್ರೀ ಅಡ್ವರ್ಟೈಸ್ಮೆಂಟು. ನೆಕ್ಸ್ಟ್ ರೆಡಿ ಆಗ್ಬಿಡಿ. ಕರಿತೀರಾ ಇಲ್ವಾ ನನ್ನ ಮದುವೆಗೆ? ಕಲ್ಲೂರು ಹಾಯ್ ಮಾಡಿ ನಿಂತ್ಕೊಬಿಟ್ರೆ. ರಾಖಿ ಅಂದರೆ ನೀವೆಲ್ಲ ಮರ್ತಿರ್ತೀರ ಅಷ್ಟೇ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ. ಇವನೇ ರಾಖಿ, ಇವನ ಮದುವೆದೇ ವ್ಲಾಗ್ಸ್ ಎಲ್ಲ ಇರೋದು. ಸೊ ನಾವು ಮುಗಿಸ್ಕೊಂಡು ಹೊರಟ್ವಿ ನಾನು ಅಮ್ಮ. ಗೈಸ್ ಗುಡ್ ಮಾರ್ನಿಂಗ್. ನಾನು ಮುಖ ತೋರಿಸ್ತೆ, ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ಪ್ಯೂರ್ ಸಂಡೇ ನಮ್ಮ ಮನೇಲಿ. ಸೊ ನೀವೇ ನೋಡ್ತಾ ಇದ್ದೀರಾ, ಪ್ಯೂರ್ ಸಂಡೇ ಮಾಡ್ತಾ ಇದ್ದೀವಿ ಇವತ್ತು. ಇದು ಆಲ್ರೆಡಿ ಪಲಾವ್ ರೆಡಿ ಇದೆ. ಗ್ರೀನ್ ಕಲರ್ ಮಮ್ಮಿ, ಗ್ರೀನ್ ಕಲರ್ ಪಲಾವ್, ಗ್ರೀನ್ ಕಲರ್ ಚಾಪೀಸ್. ಇವತ್ತು ನಮ್ಮ ಮನೇಲಿ ಗ್ರೀನ್ ನಾವು ಇವತ್ತು ವೆಜಿಟೇರಿಯನ್ ಗ್ರೀನ್ ಮಾಡಿದ್ದೀವಿ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀರಾ? ಓ ನಮ್ಮಮ್ಮ ನನಗೋಸ್ಕರ, ಅಂದರೆ ನಿಮಗೋಸ್ಕರ ಗೈಸ್, ಬ್ಲಾಗ್ಗೋಸ್ಕರ ಓಪನ್ ಮಾಡ್ತಾರೆ. ಅಯ್ಯೋ ಬ್ರೇಕ್ ಬಿಡಿಸ್ತಿದ್ವಿ, ಬಿಸಿ ಅಂತ ಗೈಸ್. ಓ ಮೈ ಗಾಡ್, ಓ ಮೈ ಗಾಡ್, ಬಿಸಿ ಬಿಸಿ ಬಿಸಿ. ಸೂಪರ್ ಆಗೈತೆ ಗೈಸ್, ನೋಡೋಕ್ಕೆ ಸೂಪರ್ ಆಗೈತೆ. ತಿನ್ನೋಕ್ಕಂತೂ ಗ್ಯಾರಂಟಿ ಚೆನ್ನಾಗಿರುತ್ತೆ, ಅದಂತೂ ಫಿಕ್ಸು. ನಮ್ಮಲ್ಲೇ ಮೊದಲು ಬ್ರೇಕಿಂಗ್ ನ್ಯೂಸ್ ಗೈಸ್. ಇವತ್ತು ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಬರೀ ಸ್ವಲ್ಪ ತಿನ್ಕೊಂಡು ಈಗ KRSಗೆ ಹೆಂಗೋಯ್ತೈತೆ KRSಗೆ ಬೀಗ್ರೂಟಕ್ಕೆ ಹೋಗಬೇಕು. ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ದಾರೆ. ಸೊ ಅವರಿಗೋಸ್ಕರ, ಮನೇಲಿ ಇರ್ತಾರಲ್ಲ ಅವರು, ಅವರಿಗೋಸ್ಕರ. ಎಲ್ಲಿ ನೋಡಿ, ಇದರಲ್ಲಿ ಯಾವುದು ನಾನು ಮಾಡಿಲ್ಲ. ಚಿಕನ್ ತೊಳ್ಕೊಟ್ಟಿದ್ದು ಮಾತ್ರನೇ ನಾನು, ಚಿಕನ್ ತಂದ್ಕೊಟ್ಟಿದ್ದು ನಾನು ಗೈಸ್. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ನಾನು ರೆಡಿಯಾಗಿ ಹೊರಡ್ತಾ ಇರ್ತೀನಲ್ಲ, ಆಮೇಲೆ ಸಿಗ್ತೀನಿ. ನಾನು ಸ್ವಲ್ಪ ಕಸ ಗುಡಿಸ್ಬೇಕು, ಗುಡಿಸಿ. ಮಮ್ಮಿ ಮೊಟ್ಟೆಯಲ್ಲಿ ಮೊಟ್ಟೆನೂ ರೆಡಿ ಇದೆ. ಅದೆಲ್ಲ ಇತ್ತು ಗೈಸ್, ಇದೆಲ್ಲ ಇತ್ತು. ಮೊಟ್ಟೆ ರೆಡಿ ಇದೆ, ಸೌತೆಕಾಯಿ ರೆಡಿ ಇದೆ. KRS ಮೀನಾಕ್ಷಿಪುರಕ್ಕೆ ಬೀಗ್ರೂಟಕ್ಕೆ ಹೋಗೋಣ. ಓಕೆ, ಯೋಗಿ ಅಣ್ಣಂದು ಬನ್ನಿ ಗೈಸ್.
ಈಗ ಬಿಗ್ಬಿಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಹಾಗೆ ಹೇಳಿದ್ನಲ್ಲ, ಎಲ್ಲ ಹೋಗ್ತಾ ಇದ್ದೀನಿ. ನಮ್ಮ ಅತ್ತಿಗೆ ಬಂದಿದ್ದಾರೆ, ದೀಕ್ಷಿತ್ ಬರ್ತಾ ಇದ್ದೀನಿ. ಹಾಯ್ ಜೊತೆಗೆ ಹಾಯ್ ಮಾಡಿ ಅವಳಿಗೆ ಆಗುತ್ತೆ. ಪ್ಯಾಂಟ್ಸ್ ಎಲ್ಲ ಅಂದ್ರೆ ಪಾಪು ಇಲ್ಲ. ಬನ್ನಿ ಸ್ನೇಹಿತರೆ, ನಡಿ ಇವಾಗ ಹೋಗೋಣ. ಧನ್ವಿತು ಬರ್ತಾ ಧನ್ವಿತೆ ವಿಡಿಯೋ ಮಾಡ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ನಾನು ವಿಡಿಯೋ ಮಾಡ್ತೀನಿ ಆಯ್ತಾ. ನಾವೆಲ್ಲರೂ ಹೊರಟ್ವಿ ನಮ್ಮ ಕಾರಲ್ಲಿನೇ. ನೋಡಿ ಧನ್ವಿತ್ ನಿಕ್ಷಿತ್ ಹೇಗೆ ನಿಂತ್ಕೊಂಡಿದ್ದಾರೆ, ಹೊಸ ಕಾರು ಗೈಸ್ ನೋಡಿ. ಆಮೇಲೆ ನಾವು ಮೈಸೂರಿಂದ KRSಗೆ ಹೋಗಬೇಕಿತ್ತು. KRSಲ್ಲಿ ಆ ಅಣ್ಣ ಯೋಗಿ ಅಣ್ಣ ಇದ್ದಾರಲ್ಲ, ಅವ್ರ ತೋಟದಲ್ಲೇ ಬೀಗ್ರೂಟ ಇದ್ದಿದ್ದು. ಸೊ ಪಕ್ಕದ ತೋಟದಲ್ಲೇ ಇದ್ದು ಒಂದು ಫಂಕ್ಷನ್ ಮಾಡಿದ್ರು, ಸ್ಟೇಜ್ ಹಾಕಿದ್ರು, ಪಕ್ಕದಲ್ಲೇ ಊಟ ಇದ್ದಿದ್ದು. ಆಯ್ತು, ನನಗೆ ನಂಗೆ ಬರುತ್ತೆ ವಿಡಿಯೋದಲ್ಲಿ. ಹಿಂಗ ಅನ್ಬೇಕು 3 ನಾಮ. ಹೆಂಗ್ ಕಾಣಿಸಯ್ಯ ಐಫೋನಲ್ಲಿ ಅಂತ ನೋಡ್ತಾ ಇದ್ದೀನಿ. ಓ ಚೆನ್ನಾಗಿ ಕಾಣಿಸ್ತಾ, ಎಣ್ಣೆ ಬಾಟ್ಲಿ ಕಣಂಗಿಲ್ಲ. ನಾವು ಆಲ್ರೆಡಿ ಲೇಟಾಗಿ ಹೋಗಿದ್ರಿಂದ ಪಟ್ಟಂತ ಹೋಗ್ಬಿಟ್ಟು ಕೂತ್ಕೊಂಡ್ವಿ. ವೆರೈಟೀಸ್ ಏನೋ ತುಂಬ ಇತ್ತು ಗೈಸಲ್ಲಿ, ಎಲ್ಲ ಥರನೂ ಮಾಡಿಸಿದ್ರು. ಆದರೆ ಬಿಸಿಲು ಹೆವಿ ಇದರಿಂದ ನಮ್ಗೆ ನೀರೇ ಅರ್ಧ ಕುಡಿಸಿತ್ತು. ಬಟ್ ಅಂದರೆ ಎಷ್ಟಾಗುತ್ತೆ ಅಷ್ಟು ತಿಂದ್ವಿ ನಾವು. ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡಿದ್ದೀವಿ. ತೋರ್ಸು ನಿಂತಮ್ಮ ಅಲ್ಲೋಡನು. ಫೋಟೋಗ್ರಾಫರ್ ಇವಾಗ ಬರ್ತಾವ್ರೆ. ಇವ್ರ ಇಂಟ್ರಡಕ್ಷನ್ ನಿಮ್ಗೆ ಆಲ್ರೆಡಿ ನಾನು ಮಾಡಿದೆ. ಸೇಮ್ ಇದೇ ಬೀಗ್ರೂಟದ ಮದುವೆಲಿ ಇವ್ರ ಹತ್ರ ನಾನು ಫೋಟೋಸ್ ತೆಗ್ಸಿದ್ದು ನೋಡಿದೆ. ನಿಮ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ಇವ್ರು ನಮ್ಮ ಅಣ್ಣನೇ, ಒನ್ ಆಫ್ ದ ಬೆಸ್ಟ್ ಫೋಟೋಗ್ರಾಫರ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಇವ್ರಿಗೆ ಬೇರೆ ಕಡೆ ಆರ್ಡರ್ ಇದ್ದಿದ್ದರಿಂದ ಈ ಬೀಗ್ರೂಟಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಗೈಸ್ ಇಲ್ಲಿ ನೋಡಿ, ನಾವು ಬೀಗ್ರೂಟಕ್ಕೆ ಬಂದಿದ್ವಲ್ಲ, ಎಷ್ಟು ಸೂಪರ್ ಆಗಿದೆ ಪ್ಲೇಸ್. ಇವರಿಬ್ರು ನೋಡಿ ಎಷ್ಟು ಆಟ ಆಡ್ತಾವ್ರೆ. ಗೈಸ್ಗೆ ಏನಾರು ಹೇಳ್ತೀರಾ ಗೈಸ್? ಏನು ಹೇಳಲ್ವಾ? ತಾವು ಮಾತಾಡ್ಬೇಕಲ್ಲ ವ್ಲಾಗಲ್ಲಿ. ಏನ್ ಮೀನಿಂಗ್ ಐತಿ ಹೇಳಕ್ಕಿನ ಇಷ್ಟೊತ್ತಂಗ. ಇವಾಗ ಎಲ್ಲಿದ್ಯಾ? ಇವಾಗ ಎಲ್ಲಿದ್ಯಾ ನನ್ನ ಮಗ? ನೀರು ದೊಡ್ಡ ನೀರು. ಬನ್ನಿ ಹೋಗಿ ಸ್ನೇಹಿತರೆ, ಹೋಗೋಣ. ಇದು ಕಡ್ಡಿ ಅಲ್ಲ ಮಗನೆ. ಬನ್ನಿ ಬನ್ನಿ ನೋಡಿ ಗೈಸ್, ಇದೆಲ್ಲ ಫೋಟೋ ವಿಡಿಯೋ ಎಲ್ಲ ಆಯಿತು. ಈಗ ಮೀನಾಕ್ಷಿಪುರದ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಹೋಗೋಣ ಬನ್ನಿ. ಕಾರ್ ತೆಗ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಕಾರ್ ನಿಂತಿದೆ. ಹೋಗೋಣ ಬನ್ನಿ ಸ್ನೇಹಿತರೆ, ಎಲ್ಲರೂ ಸೇರಿ ಮೀನಾಕ್ಷಿಪುರಕ್ಕೆ ಹೋಗೋಣ. ನಡೀರಿ. ಇದು ನೋಡಿ ಇವರಿಬ್ರು ಗೊಂಬೆಗಳು ಹೆಂಗೆ ಹಾಕೋತಾವ್ರಿ. ನಂಗೂ ಅಲ್ಲ ಹೆವಿ ಅಂದ್ರೆ ಹೆವಿ ತಿಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಜಜ್ಜಿಬಿಟ್ಟು ಉಪ್ಪು ಖಾರ ಬೆಲ್ಲ ಹಾಕ್ಬಿಟ್ಟು ಸೂಪರ್ ಆಗಿರ್ತದೆ, ಸಖತ್ತಾಗಿರ್ತದೆ. ಕಳ್ಳಿ 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 ಅಂತ ಕಳ್ಳಿ ನಿಮ್ಮ ಮುಂದೆನೇ ಕಳ್ತನ ಮಾಡ್ತಾವ್ರೆ. ಬ್ಯಾಗ್ ತುಂಬ್ಕತ್ತವ್ರ. ಅಯ್ಯೋ ಪರವಾಗಿಲ್ಲ, ಊರೇ ಓಡೋದ್ಮೇಲೆ ಇನ್ನೇನು, ಕೊಳ್ಳೆ ಓಡೋದ್ಮೇಲೆ ಇನ್ನೇನು. ನಮ್ಮ ಕಾರೆಲ್ಲ ನಿಲ್ಸಿದೀವಿ ಗೈಸ್. ಇಲ್ಲಿ ಬಂದಿದ್ದೀವಿ ನಾವು. ಇದು ನೋಡಿರ್ತೀರ ನೀವು ಆಲ್ರೆಡಿ, ಯೋಗ್ಯನ ಮನೆನ ರಾಖಿಯ ಪ್ರೀ ವೆಡ್ಡಿಂಗ್ ಫೋಟೋಶೂಟಲ್ಲಿ. ಸೊ ನನಗೆ ಕಾಣಿಸ್ತಾರೆ, ಬ್ರೈಟ್ನೆಸ್ ಕಮ್ಮಿ ಕೊಟ್ಬಿಟ್ಟಿದ್ದೀನಿ. ಇದು ಯೋಗ್ಯಣ್ಣನ ಮನೆ, ಐ ಮೀನ್ ಹುಡುಗನ ಮನೆ, ಮದುವೆ ಹುಡುಗ. ಸುಮ್ಮನೆ ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಮೀನಾಕ್ಷಿಪುರಕ್ಕೆ ಹೋಗೋಣ ಬನ್ನಿ. ಏನು ನಿಮಗೆ ಕಾಣಿಸ್ಲಿ ಫ್ರೀಯಾಗಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರೆ ನೀವು ಬಂದ್ರೇನು ಬ್ಯೂಟಿಫುಲ್ ಜೊತೆ ಬ್ಯೂಟಿಫುಲ್ ಬರುತ್ತೆ. ಸೊ ನೀವು ನೋಡಿದ್ರಲ್ಲ, ನಾವು ಯೋಗಿಯಣ್ಣನ ಮನೆ ಹತ್ರ ಅಲ್ಲೇ ಹುಣಸೆ ಹಣ್ಣಿಗೆ ಹಾಕಿದ್ದು ಎಷ್ಟೊಂದು ಇಸ್ಕೊಂಡ್ವಿ. ಅದು ಜಜ್ಜಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಹುಣಸೆಹಣ್ಣು ಉಪ್ಪು ಎರಡನ್ನೂ ಗೈಸ್ ಹಾಗೆ ಇಸ್ಕೊಬಾರ್ದು. ಸೊ ನಾವು ಅವರಿಗೆ ಏನಾದರೂ ₹1 2 ಕೊಟ್ಬಿಟ್ಟೆ ಇಸ್ಕೋಬೇಕು. ನಾವು ಹಂಗೆ ಕೊಟ್ಬಿಟ್ಟೆ ಇಸ್ಕೊಂಡಿದ್ದು ನಾವು. ಪ್ರೀ ವೆಡ್ಡಿಂಗ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲರ್ಸು ಫ್ಲವರ್. ಅಲ್ಲ ನಾನು ಹಳೆ ಫೋನಲ್ಲೇ ಉಜ್ಜಾಡ್ಸಿದ್ದೀನಂತೆ. ಈಗ ಒಂದು ವಾರ ಆಯ್ತು. ಹಾಯ್ ಮಾಡಿ ನೀರು ಕುಡಿಯೋದೇ ಇದೆ ಅಣ್ಣ. ನಿಮ್ಮ ಅಷ್ಟು ವಿಡಿಯೋದಲ್ಲಿ ಬರೀ ನೀರು ಕುಡಿಯೋದೇ ಐತೆ. ನನ್ನ ವ್ಲಾಗ್ ಬಂದಾಗ ಬರೀ ಅವನು ನಿನ್ನ ಮದುವೆ ವ್ಲಾಗ್ಸ್ನ ಹೆಂಗ್ ನೋಡೋರು ಉಜ್ಜಾಡ್ಕೊಂಡು ಜನ ಅಂದ್ರೆ. ಮೊನ್ನೆ ದಿವಸ ಯೋಗಿನ ಮದುವೆಗೆ ಯಾರೋ ಕೇಳ್ತಾರೆ, ನೀವೇ ತಾನೇ ರಾಖಿ ಮದುವೆ ವಿಡಿಯೋ ಹಾಕಿದ್ದು ಅಂತ. ಹೆಂಗೆ ಫೇಮಸ್ ಮಾಡಿದ್ದೀನಿ. ನಡೀರಿ ಗೈಸ್ ಹೋಗೋಣ.
ಥ್ಯಾಂಕ್ ಯು ಸೋ ಮಚ್. ಈಗ ಕೇಳಿಸ್ಕೊಂಡ್ರಲ್ಲ ನಮ್ಮಮ್ಮ ನಾನು ನೋಡಿಲ್ಲ ಅಂದರೆ ಫೋನ್ ಹಾಳಾಗ್ತಿತ್ತು ಅಂದರು. ನಾನು ಥ್ಯಾಂಕ್ ಯು ಸೋ ಮಚ್ ಅಂದೆ. ಅದು ಏನು ಸೀನ್ ಅಂತ ಅಂದರೆ ಅಲ್ಲಿ ತೋಟದಲ್ಲಿ ರೀಲ್ಸ್ ಮಾಡ್ತಿದ್ವಲ್ಲ, ಆಗ ನಾನು ನನ್ನ ಹಳೆ ಫೋನ್ನ ಅಲ್ಲಿ ಇಟ್ಬಿಟ್ಟು ನಾನು ರೀಲ್ಸ್ ಮಾಡ್ತಿದ್ದೆ. ಬಟ್ ನಾನು ಎತ್ಕೊಂಡಿದ್ದೀನಿ, ಕಾರೊಳಗೆ ಹಾಕಿದ್ದೀನಿ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಮಮ್ಮಿ ಎತ್ಕೊಂಡಾಯ್ತಂತೆ. ನನಗೆ ಗೊತ್ತಿಲ್ಲ, ನಾನು ಎತ್ಕೊಂಡೇ ಬಂದಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಕಾರಲ್ಲಿದೆ. ನಾನು ಐಫೋನಲ್ಲೇ ವ್ಲಾಗ್ ಮಾಡ್ತಿದ್ದೆ, ರೀಲ್ಸ್ ಮಾಡ್ತಿದ್ನಲ್ಲ, ಅದಕ್ಕೆ ನಂಗೆ ಅದ್ರ ಬಗ್ಗೆ ಗಮನ ಇಲ್ಲ. ಕಾರಲ್ಲಿದೆ ನಾನು ಹಳೆ ಫೋನ್ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಬಂದಮೇಲೆ ನಮ್ಮ ಮಮ್ಮಿ ನಾನು ಸ್ನ್ಯಾಪ್ ಮಾಡೋಣ ಅಂತ ನಾನು ಹಳೆ ಫೋನ್ ಹುಡುಕ್ತಾ ಇದ್ದೀನಿ, ನನಗೆ ಗಮನಕ್ಕೆ ಬಂದಿಲ್ಲ. ಆಮೇಲೆ ನೋಡಿದ್ರೆ ಪಾಪಚ್ಚೆ ನಮ್ಮಮ್ಮ ಎತ್ಕೊಂಡು ಬಂದಿತ್ತಂತೆ. ಅದು ತಕ್ಷಣ ಹೇಳಿಲ್ಲ ಅವರು. ಒಂದಷ್ಟೋ ತನಕ ಆಟಾಡಿಸಿ ನಾನು ಅದ್ಬಿಡ್ತೀನಿ ಇನ್ನೇನು ಅಂತ ಅಂದ್ಕೊಂಡು ಆಮೇಲೆ ಒಪ್ಕೊಂಡು ಕೊಟ್ಟರು. ಇನ್ನೇನು ಫೋಟೋಸು ತೆಗ್ಸ್ಕೊತಿಲ್ಲ, ಏನಿಲ್ಲ, ಬೇಜಾರಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಕೊಟ್ಟರು. ಬಟ್ ಎಷ್ಟು ಭಯ ಆಗ್ಬಿಟ್ಟಿತ್ತು ನನಗೆ. ನಾನು ಎಷ್ಟೋ ತನಕ ನಾನು ಫೋಟೋಸೇ ತೆಗ್ಸ್ಕೊಂಡಿರಲಿಲ್ಲ, ಅಲ್ಲಿ ತನಕ ಸುಮ್ಮನೆ ಇದ್ದೆ. ಗೈಸ್ ಅಲ್ಲೆಲ್ಲ ಮೀನಾಕ್ಷಿಪುರದಲ್ಲಿ ಫುಲ್ ಸುತ್ಕೊಂಡು ಮಾಡ್ಕೊಂಡೆಲ್ಲ ಬಂದಿದ್ದೀವಿ ನೋಡಿ. ಆ ಕಾರ್ಗೆ ಹೋಗ್ತಾ ಇದ್ದೀನಿ, ಅವ್ರ ಕಾರ್ಗೆ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಯಾರನ್ನ? ಚಂದ್ರಮ್ಮ ಇಲ್ವಲ್ಲ ಕೇಳಕ್ಕೆ. ಇನ್ನೂ ಬಂದಿಲ್ಲ ಟ್ರೈನ್ಗೆ ಕಾಯ್ತಾ ಇದ್ದೀವಿ ಗೈಸ್. ಇವ್ರ ಊರು ಯಾವ್ದಾದ್ರು ಕಲ್ಲೂರು ಎಡಹಳ್ಳಿ. ಹಣ ಬಂದ ಎಲ್ಲ ಹೋಯ್ತಾ ಇದೆಯಾ? ಇರೋ ಎಲ್ಲರೂ ನಿಂತವ್ರೆ, ಟ್ರೈನ್ಗೆ ವೇಟಿಂಗ್. ಓ ಎದ್ಬಿಟ್ರು. ರಾಕಿ ಏನೋ ನಿನ್ ಹವಾ ಈ ತರ ಯಾವತ್ತೂ ಆಗಿರಲಿಲ್ಲ ಲೈಫಲ್ಲಿ. ನಿಧಾನ ಟ್ರೈನ್ ಬರುತ್ತೆ ಅಂತ ಕಾಯ್ದರೆ ಟ್ರೈನ್ ಆಲ್ರೆಡಿ ಹೊರಟಾಗೈತೆ. ಯಾರ್ದು ರೋಡು? ಸ್ನೇಕ್ ಶ್ಯಾಮ್ ರಸ್ತೆ, ಮಿರ್ಲೆ. ಅವ್ರದ್ದು ಮಿರ್ಲೆನಾ? ಮಿರ್ಲೆ ಅಂದ್ರೆ ಅವ್ರ ಮನೆ ಇಲ್ಲೇ ಅಂತ. ಶಾಕ್ ಆಗ್ಬಿಡ್ತೀರಾ ಅನ್ನಲ್ಲ. We are going to drink coffee. ಅವ್ರ ಕಾರಲ್ಲಿ, ಅವ್ರ ಕಾರ್ ಕಾಣಿಸ್ತಿಲ್ಲ, ಅವ್ನ ಬುಲೆಟ್ ಎಲ್ಲೋ ಕಾಣಿಸ್ತು. ಓ ಇದೆಲ್ಲ ಅವ್ನ ಬುಲೆಟ್. ಸಾರಿ. ಇದನ್ನು ವ್ಲಾಗೇ ಮಾಡಿಲ್ಲ ಗೈಸ್. ಇದು ಅಲ್ಲಿಂದ ಬರ್ತಾ ಅಂದ್ರೆ ಕಾಫಿ ಕುಡಿಯಕ್ಕೆ ಬಂದಿದ್ದೆ. ಅವ್ರಿಬ್ರಿಗೂ ಅವ್ನು ಪಾಪು ಮಲ್ಕೊಬಿಟ್ಟಿದ್ದಾನೆ, ಅದಕ್ಕೆ ಕಾಫಿ. ಇಲ್ಲಿ ನಡಿಯೋ ಆಯ್ತು. ಅವ್ರಿಗೂ ಕೊಡ್ತೀನಿ ಕಾರಲ್ಲಿ ನೋಡಿ ಗೈಸ್. ಬಿಸ್ಕೆಟ್ ಚೇತು ಬಿಸ್ಕೆಟ್ ಹಾಕೋನೆ. ಅದು ಇಲ್ಲ, ಇದನ್ನೇ ಕೊಡ್ತೀನಿ ಸಾಕು, ಅವ್ರು ಜಾಸ್ತಿ. ಈಗ ಕಾರಲ್ಲಿ ಇಬ್ರು ಕೂತಿದ್ದಾರಲ್ಲ, ಅವ್ರಿಗೊಂದು ಸ್ವಲ್ಪ ಕೊಟ್ಬಿಟ್ಟು ಬರೋಣ. ಬನ್ನಿ ಸ್ನೇಹಿತರೇ, ಕಾಫಿ ಬರೋ ತನಕ ಬಿಸ್ಕೆಟ್ ತಿಂತಾರಿ. ನನ್ನ ಒಂದು ಲೆಮನ್ ಟೀ, ಇವರ ಕಾಫಿ and it's coffee. ಓ ಅದು ಟೀ, ಕಾಫಿ, ಲೆಮನ್ ಟೀ, 3 ಬೇರೆ ಬೇರೆ ವೆರೈಟಿ. ಎಲ್ಲಕ್ಕಿಂತ ವೆರೈಟಿ ಅಂದ್ರೆ ನಮ್ಮ ಯಶು ಇವತ್ತು ಕಾಫಿ ಕುಡಿತಾ ಇರೋದು ಗೈಸ್. ಯಶು ಏನ್ ಸಮಾಚಾರ? ಇವತ್ತು ಕಾಫಿ ಕುಡಿತಾ ಇದೆಯಲ್ಲ? ಕಿಂಗ್ಸ್ ಕಾಫಿ ಅಂತ ತಾನೆ, ಕಿಂಗ್ ಅಂತ ತಾನೆ. ನೋಡಿ ಗೈಸ್, ಮ್ಯಾಚ್ ಯಾವ ಲೆವೆಲ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇದೆ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ತಾನೆ. ಇನ್ನ ಬೇಕಾ? ಧ್ರುವಿಗೆ ಹೋಗುತ್ತೆ ವಿಡಿಯೋ ಇದು. ಅಮ್ಮ ಫೇಮಸ್ ಐತೆ, ನೀನು ತಿನ್ಸು. ವಿಡಿಯೋ ಮಾಡಿದ್ರೆ ತಿನ್ಸೋದೇ ಇಲ್ಲ. ನಮ್ಮ ನಿಕ್ಷಿತ್ ಎದ್ಬಿಟ್ಟ. ಅವ್ನು ಹೆಂಗೆ ಅಂದರೆ ವೀಡಿಯೋ ಮಾಡಿದ್ರೆ ಅವ್ನು ಮಾಡ್ತಿರೋ ಕೆಲಸ ನಿಲ್ಲಿಸ್ಬಿಡ್ತಾನೆ ಗೈಸ್. ಅಲ್ಲಿ ತಿನ್ನಿಸ್ತಿದ್ದ, ವೀಡಿಯೋ ಮಾಡಿದ್ದಕ್ಕೆ ನಿಲ್ಲಿಸೇ ಬಿಟ್ಟ. ಹಂಗೂ ಒಂದು ಗ್ಯಾಪಲ್ಲಿ ವೀಡಿಯೋ ಮಾಡಿಸ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ಎಷ್ಟೇ ಕೇಳಿದ್ರು ಅವ್ನು ತಿನ್ನಿಸ್ಲಿಲ್ಲ. ವೀಡಿಯೋ ಐತೆ ನಾನು ತಿನ್ಸಲ್ಲ ಅಂತ ಅವ್ನು ತಿನ್ನಿಸ್ಲೇ ಇಲ್ಲ, ಎಷ್ಟೇ ಕೇಳಿದ್ರು. ಸೊ ಹಿಂಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು ಅಂತ ನೋಡಿದ್ರಲ್ಲ. ನಾನು ಅವ್ರ ಮದುವೆ ಮತ್ತು ಬೀಗ್ರೂಟ 2 ವ್ಲಾಗ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹೇಗಿತ್ತು ಇವತ್ತಿನ ಪರಿಣಿತ ನಮಿತಾ ವ್ಲಾಗ್ ನೋಡಿದ್ರಲ್ಲ. ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ. ಬಾಯ್ ಹಾಯ್ ಮಾಡಿದ್ರಿ ತಾನೇ ಬೆಳಗ್ಗೆ ಬರ್ಬೇಕಾರೆ.